ಸ್ನೇಹಿತರೆ ನಮಸ್ಕಾರ. ನಾನು ಬಸವನಪ್ಪ ಕಂಬಾರ್. ನನ್ನ ಚಾನಲ್ಗೆ ತಮಗೆ ಸುಸ್ವಾಗತ. ಇವತ್ತು ಸಂಕ್ರಾಂತಿ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಯಾರಾದ್ರೂ ತಾವು ಹೊಸದಾಗಿ ನನ್ನ ಈ ವಿಡಿಯೋ ನೋಡ್ತಿದ್ರೆ ಖಂಡಿತ ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಸಂಕ್ರಾಂತಿ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳೋಣ. ಸಂಕ್ರಾಂತಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗ್ತಿರ್ತಕ್ಕಂಥ ಒಂದು ಹಬ್ಬ. ಅಂದರೆ ಬೆಳೆಯನ್ನು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವಂಥ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬ ಅಂತ ಕರೀತಾರೆ. ಇದು ಸಮೃದ್ಧಿಯ ಸಂಕೇತ. ಸಂಕ್ರಾಂತಿಯನ್ನು ಧಾರ್ಮಿಕ ತತ್ವಗಳಿಂದ ಸ್ವತಂತ್ರವಾಗಿ ಆಚರಣೆ ಮಾಡಲಾಗ್ತದಂತ ಜ್ಯೋತಿಷ್ ಶಾಸ್ತ್ರದ ಒಂದು ಅಡಿಪಾಯದಲ್ಲಿ ಬರೆಯಲಾಗಿದೆ. ಈ ಸಂಕ್ರಾಂತಿಯನ್ನು ಕೊಯ್ಲು ಸಮಯದಲ್ಲಿ ಆಚರಿಸುವ ಹಬ್ಬ ಅಂತ ಅಂದ್ಕೊಂಡಿದ್ದಾರೆ. ಇದನ್ನು ತುಂಬ ಅದ್ಧೂರಿಯಾಗಿ ಕೂಡ ಆಚರಣೆ ಮಾಡ್ತಾರೆ. ಈ ಹಬ್ಬದ ವಿಶೇಷ ಏನು ಅಂತಂದರೆ ಇದನ್ನು ಚಾಂದ್ರಮಾನ ಕ್ಯಾಲೆಂಡರ್ ನೋಡಿ ಆಚರಣೆ ಮಾಡಲಾಗ್ತದೆ. ಈ ಹಬ್ಬವನ್ನು ಸೌರಮಾನ ಕ್ಯಾಲೆಂಡರ್ ನೋಡಿ ಆಚರಿಸಲಾಗೋದಿಲ್ಲ. ಈ ದಿನ ಏನು ಮಾಡ್ತಾರೆ ಅಂದರೆ ಎಳ್ಳು ಬೆಲ್ಲವನ್ನು ಹಂಚ್ತಾರೆ. ಎಳ್ಳು ಬೆಲ್ಲ ತಿನ್ನೋದ್ರ ಹಿಂದಿರೋ ವೈಜ್ಞಾನಿಕ ಕಾರಣವೂ ಕೂಡ ಏನು ಅಂತಂದರೆ ಚಳಿಗಾಲದಲ್ಲಿ ನಮ್ಮ ತ್ವಚೆಗಳು ಅಂದರೆ ನಮ್ಮ ಚರ್ಮ ಏನಾಗ್ತದೆ ಅಂದರೆ ರಕ್ಷಣೆ ಮಾಡುವಲ್ಲಿ ಈ ಎಳ್ಳು ಮತ್ತು ಇವು ಸಹಕಾರಿ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಬೆಲ್ಲ ಈ ದೇಹವನ್ನು ಬೆಚ್ಚಗಿಡ್ತದೆ ಅನ್ನೋದಕ್ಕೆ ಒಂದು ಕಾರಣ ಅಂತ ಹೇಳ್ತಾರೆ. ಜ್ಯೋತಿಷ ಪ್ರಕಾರ ಮಕರ ಸಂಕ್ರಾಂತಿಯಿಂದ ಸೂರ್ಯ ಸಂಕ್ರಮಣವಾಗುವುದು ಅಂದರೆ ಜನವರಿ 14 ಅಥವಾ 15 ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಮಕರ ರಾಶಿ ಅಧಿಪತಿ ಶನಿ ಸೂರ್ಯದೇವನ ಪುತ್ರ. ಇದೀಗ ಸೂರ್ಯ ಮಕರ ರಾಶಿ ಪ್ರವೇಶ ಮಾಡೋದ್ರಿಂದ ಸೂರ್ಯನ ಪುತ್ರನ ಜೊತೆ ಮಕರನು ರಾಶಿಯಲ್ಲಿ ಇರಲಿದ್ದಾನೆ ಅಂತ ಅರ್ಥ. ಇದರಿಂದ ಎಲ್ಲರಿಗೂ ಒಳಿತಾಗ್ತದೆ ಅನ್ನೋದು ಒಂದು ನಂಬಿಕೆ. ಅಷ್ಟೇ ಅಲ್ಲ, ರೈತರು ಬೆಳೆದ ಬೆಳೆಗೆ ಕಟಾವಿಗೆ ಬಂದಿರ್ತದೆ. ಈ ಸುಗ್ಗಿ ಇದು ಸಮಯ. ರೈತರು ಸುಗ್ಗಿ ಸಂಭ್ರಮವನ್ನು ಮಕರ ಸಂಕ್ರಾಂತಿ ಆಚರಣೆ ಮೂಲಕನ ಆಚರಣೆ ಮಾಡ್ತಾರೆ. ಇಷ್ಟು ದಿನ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬರುವ ಸಮಯ. ಬೆಳೆ ಕೊಯ್ಲು ಆದ ಮೇಲೆ ಸ್ವಲ್ಪ ವಿಶ್ರಾಂತಿ ಕೂಡ ಸಿಗ್ತದ ಅಂತ ಹೇಳ್ತಾರೆ. ಆಮೇಲೆ ಮಹಿಳೆಯರು, ಉತ್ತರ ಭಾರತದ ಕಡೆ ಮಕರ ಸಂಕ್ರಾಂತಿ ಮಹಿಳೆಯರು ಅಷ್ಟೇ ಅಲ್ಲ, ಎಲ್ಲ ವ್ಯಕ್ತಿಗಳು ಪುಣ್ಯ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಗಂಡನಿಗೆ ದೀರ್ಘಾಯುಷ್ಯ ಸಿಗಲಿ ಅನ್ನೋ ರೀತಿಯಲ್ಲಿ ಮಹಿಳೆಯರು ಆ ನದಿ ಸ್ನಾನವನ್ನು ಮಾಡಿ ಬೇಡ್ಕೊಳ್ತಾರಂತೆ. ಗಂಡನ ಪಾದ ಮುಟ್ಟಿ ಆಶೀರ್ವಾದ ಪಡೆಯುತ್ತಾರೆ. ಅಲ್ಲದೆ ಈ ದಿನದಿಂದ ಕುಂಭಮೇಳಗಳು ಕೂಡ ಶುರು ಆಗ್ತವೆ. ಅಷ್ಟೇ ಅಲ್ಲ, ಮಕರ ಸಂಕ್ರಾಂತಿಯ ಉತ್ತರಾಯಣ ಆರಂಭ ಆಗ್ತದೆ. ಮಕರ ಸಂಕ್ರಾಂತಿ ಪ್ರಾರಂಭವಾದಾಗಿನಿಂದ 6 ತಿಂಗಳು ಉತ್ತರಾಯಣ ಸಮಯ. ಈ ಸಮಯದಲ್ಲಿ ಮರಣ ಹೊಂದಿದವರು ಸ್ವರ್ಗಕ್ಕೆ ಹೋಗ್ತಾರೆ ಎನ್ನುವ ಒಂದು ನಂಬಿಕೆ ಕೂಡ ನಮ್ಮ ಭಾರತೀಯ ಧರ್ಮದಲ್ಲಿ ಇದೆ. ಮಹಾಭಾರತದ ಕಥೆಯಲ್ಲಿ ಭೀಷ್ಮ ಉತ್ತರಾಯಣ ಕಾಲದವರೆಗೆ ಕಾದು ನಂತರ ದೇಹತ್ಯಾಗ ಮಾಡಿದ ಎಂಬ ಒಂದು ಉಲ್ಲೇಖ ಕೂಡ ನಮಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ ಸ್ನೇಹಿತರೆ. ಹೀಗೆ ಎಲ್ಲ ಕಾರಣಗಳಿಗಾಗಿ ಮಕರ ಸಂಕ್ರಾಂತಿ ಒಂದು ಶುಭ ದಿನ. ಅಲ್ಲದೆ ವರ್ಷದ ಮೊದಲ ಹಬ್ಬ ಆಗಿರೋದರಿಂದ ಸಡಗರ ಸಂಭ್ರಮದಿಂದಲೇ ಇದನ್ನು ಆಚರಣೆ ಮಾಡ್ತಾರೆ. ಮಕರ ಸಂಕ್ರಾಂತಿ ದಕ್ಷಿಣಾಯನ ಉತ್ತರಾಯಣಗಳ ದಿನಗಳ ಸಂಕ್ರಾಂತಿ ಎಂದು ಆರಂಭ ಆಗಿರೋದರಿಂದ ಈ ದಿನ ವಿಶೇಷ ಮಹತ್ವವನ್ನು ಹೊಂದಿದೆ ಅಂತ ನಾನು ಈ ಹಿಂದೆ ಹೇಳಿದ್ದೀನಿ. ಪ್ರತಿ ವರ್ಷ ಜನವರಿ 14 ಅಥವಾ 15 ಅಂದರೆ ಪುಷ್ಯ ಮಾಸದಲ್ಲಿ ಬರುವ ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಪುಣ್ಯಕಾಲ ಅಂತಲೇ ಕರೀತಾರೆ. ಕೇವಲ ಬದುಕುವುದಕ್ಕೆ ಅಷ್ಟೇ ಅಲ್ಲದೆ ಸಾಯುವುದಕ್ಕೂ ಉತ್ತರಾಯಣ ಪುಣ್ಯಕಾಲವನ್ನೇ ನೋಡ್ತಾರೆ ಅಂತ ಹೇಳ್ತಾರೆ. ಈ ಪುಣ್ಯ ಮುಹೂರ್ತದಲ್ಲಿ ಪುಣ್ಯ ಸ್ಥಳಗಳಲ್ಲಿ ಹಾಗೂ ತುಂಗ, ಗಂಗಾ, ಕೃಷ್ಣ, ಕಾವೇರಿ ಮುಂತಾದ ಪುಣ್ಯ ನದಿಗಳಲ್ಲಿ ಲಕ್ಷಾಂತರ ದೈವಭಕ್ತರು ತೀರ್ಥ ಸ್ನಾನ ಮಾಡ್ತಾರೆ. ಹಾಗೆ ಉತ್ತರಾಯಣವನ್ನು ದೇವತೆಗಳ ಕಾಲವೆಂದೂ ಕೂಡ ಕರೀತಾರೆ. ಮೊದಲು ದಕ್ಷಿಣದತ್ತ ವಾಲಿಯಲ್ಲಿ ಚಲಿಸುತ್ತಿದ್ದ ಸೂರ್ಯ ಸಂಕ್ರಮಣ ದಿನದಿಂದ ಉತ್ತರ ದಿಕ್ಕಿಗೆ ತಿರುಗಿ ಚಲನೆ ಮಾಡ್ತಾನೆ. ಅಂದರೆ ಆಯನ ಎಂದರೆ ಚಲಿಸೋದು. ಆದುದರಿಂದ ಉತ್ತರಾಯಣ ದಕ್ಷಿಣಾಯನದ ಹೆಸರು ಆರಂಭ ಆಗಿದ್ದು ಅಥವಾ ಹುಟ್ಟಿದ್ದು ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಸಂಕ್ರಾಂತಿ ಎಂದು ಆಚರಿಸಿದರೆ ನೆರೆಯ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಲ್ಲಿ ಭೋಗಿ, ಕನು ಹಬ್ಬ ಎಂದು 3 ದಿನಗಳ ಕಾಲ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮಕರ ಸಂಕ್ರಾಂತಿಯು ಸುಗ್ಗಿಯನ್ನು ಸಾರುವ ಹಬ್ಬ ಅಂತ ದ್ರಾವಿಡ ಸಂಪ್ರದಾಯ ಪಾಲಿಸುವವರಿಗೆ ಇದೊಂದು ವಿಶೇಷ ಸಂಭ್ರಮದ ದಿನ ಅಂತಲೇ ಹೇಳಬಹುದು. ಸಂಕ್ರಾಂತಿ ದಿನದಂದು ವಿವಾಹಿತ ಹಾಗೂ ಅವಿವಾಹಿತ ಹೆಣ್ಮಕ್ಕಳು ಎಳ್ಳು, ಬೆಲ್ಲ, ಕೊಬ್ಬರಿ, ನೆಲಗಡಲೆ, ಕಬ್ಬು, ಬಾಳೆಹಣ್ಣು, ಸಕ್ಕರೆ, ಅಚ್ಚು ಇತ್ಯಾದಿಗಳನ್ನು ಎಲ್ಲರಿಗೂ ಹಂಚಿ ಸಂಭ್ರಮ ಪಡ್ತಾರೆ. ಆಂಧ್ರದಲ್ಲಿ ಈ ದಿನವನ್ನು ಶ್ರೀರಾಮನ ಪೂಜೆ ಮಾಡಿ ರೈತರು ಜಾನುವಾರುಗಳಿಗೆ ಮೈ ತೊಳೆದು ಅದನ್ನು ಸಿಂಗರಿಸಿ ಮೆರವಣಿಗೆ ಮಾಡ್ತಾರೆ. ಅದರಲ್ಲೂ ಸಂಕ್ರಮಣ ದಿನದ ಸಂಜೆ ಎತ್ತುಗಳಿಗೆ ಕಿಚ್ಚು ಹಾಯಿಸುವುದು ಈ ಹಬ್ಬದ ಒಂದು ವೈಶಿಷ್ಟ್ಯಪೂರ್ಣ ಸಂಪ್ರದಾಯ ಅಂತಲೇ ಹೇಳಬೇಕು. ಸಂಕ್ರಾಂತಿ ದಿನದಂದು ಕಪ್ಪು ಎಳ್ಳಿನೊಂದಿಗೆ ಸ್ನಾನ ಮಾಡಿ ಎಳ್ಳು ದಾನ ಕೊಟ್ಟರೆ ಒಳ್ಳೆಯದಾಗ್ತದೆ ಎನ್ನುವ ಒಂದು ನಂಬಿಕೆ ನಮ್ಮಲ್ಲಿ ಇದೆ. ದೇವಾಲಯಗಳಲ್ಲಿ ಎಳ್ಳೆಣ್ಣೆ ಹಾಕಿ ದೀಪಗಳನ್ನು ಬೆಳಗ್ತಾರೆ. ಈ ದಿನ ನಾವು ಮಾಡಿದ ದಾನ ಧರ್ಮಗಳು ಪುಣ್ಯವು ಜನ್ಮದಲ್ಲೂ ಸದಾ ನಮಗೆ ಶ್ರೇಯಸ್ಸು ಕೊಡ್ತದ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಹಿರಿಯರು ಹೇಳ್ತಾರೆ, ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡು ಎಂಬ ಕನ್ನಡ ಗಾದೆಗೆ ಸಂಕ್ರಾಂತಿ ಹಬ್ಬವೇ ಮೂಲ ಅಂತ ಹೇಳ್ಬೋದು. ಸಂಕ್ರಾಂತಿ ಸೌರಮಾನ ಹಬ್ಬದ ಮಕರ ಮಾಸದಲ್ಲಿ ನಡೆಯುವ ಮಕರ ಸಂಕ್ರಮಣ ಆಚರಣೆ ಚಾಂದ್ರಮಾನದಂತೆ ಪುಷ್ಯ ಮಾಸದಲ್ಲೂ ಇದು ಬರುತ್ತದೆ.
ಹೀಗೆ ಮಕರ ಸಂಕ್ರಾಂತಿ ದಿನದಂದು ದೇವತೆಗಳಿಗೆ ಹಗಲು ಹಾಗೂ ರಾಕ್ಷಸರಿಗೆ ರಾತ್ರಿ ಆಗುವುದೆಂದು ಪುರಾಣದಲ್ಲಿ ಕೂಡ ಹೇಳಿದ್ದಾರೆ. ಆನಂದಕ್ಕಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣವೆಂದು ಎಲ್ಲರೂ ಎಳ್ಳು ಬೆಲ್ಲವನ್ನು ಹಂಚ್ತಾರೆ. ಉತ್ತರ ಭಾರತದಲ್ಲಿ ಸಂಕ್ರಮಣ ಹಬ್ಬವನ್ನು ವಿಜೃಂಭಣೆಯಿಂದಲೇ ಆಚರಣೆ ಮಾಡಲಾಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನಂತ ನೋಡೋಣ ಬನ್ನಿ. ಈ ಹಬ್ಬದಲ್ಲಿ ಸೂರ್ಯನು ಮಕರ ಸಂಕ್ರಮಣವನ್ನು ಆಚರಿಸುತ್ತಾರೆ. ದಕ್ಷಿಣದಿಂದ ಉತ್ತರಾಯಣಕ್ಕೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಸಂಕ್ರಾಂತಿ ಹಿಂದೂ ಹಬ್ಬವಾಗಿದ್ದು ಇದನ್ನು ಪ್ರತಿ ವರ್ಷ ಜನವರಿ 14 ಅಥವಾ 15ರಂದು ಆಚರಣೆ ಮಾಡ್ತಾರೆ. ನದಿಯಲ್ಲಿ ಮುಂಜಾನೆ ಪವಿತ್ರ ಸ್ನಾನ ಮಾಡುವ ಮೂಲಕ ಮತ್ತು ಸೂರ್ಯದೇವರಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ದಿನ ಆರಂಭ ಆಗ್ತದೆ. ಈ ಹಬ್ಬವನ್ನು ದೇಶದ ಪ್ರತಿಯೊಂದು ಭಾಗದಲ್ಲೂ ವಿಭಿನ್ನ ಹೆಸರುಗಳಿಂದ ಆಚರಣೆ ಮಾಡಲಾಗ್ತದೆ. ಮಕರ ಸಂಕ್ರಾಂತಿಯನ್ನು ಇಡೀ ರಾಷ್ಟ್ರದಲ್ಲಿ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಾಗ್ತದೆ. ಮಕ್ಕಳಿಗೆ ದಿನವನ್ನು ಗಾಳಿಪಟ ಹಾರಿಸಿ ಸಿಹಿ ತಿಂದು ಸಂಭ್ರಮಿಸುವ ಮೂಲಕವೂ ಕೂಡ ಆಚರಣೆ ಮಾಡ್ತಾರೆ. ಮಕರ ಸಂಕ್ರಾಂತಿಯಂದು ಮಹಾ ಮೇಳವು ಕೂಡ ಆಯೋಜನೆ ಆಗ್ತದೆ. ಈ ಹಬ್ಬದಂದು ಕೆಲವು ಕಡೆಗಳಲ್ಲಿ ಜನರಿಗೆ ಗೋಧಿ ಮತ್ತು ಸಿಹಿ ತಿಂಡಿಗಳನ್ನು ವಿತರಣೆ ಮಾಡ್ತಾರೆ. ಈ ಹಬ್ಬದಲ್ಲಿ ದಾನ ಮಾಡುವುದು ಒಂದು ವಿಶೇಷ ಅಂತ ಹೇಳ್ತಾರೆ. ಕುಂಭಮೇಳಗಳು ಮಕರ ಸಂಕ್ರಾಂತಿಯನ್ನು ಈ ಪವಿತ್ರ ದಿನದಂದು ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಎಂದು ನಂಬಲಾಗಿದೆ. ಅದಕ್ಕಾಗಿ ಜನರು ಸ್ನಾನಕ್ಕಾಗಿ ಗಂಗಾ ನದಿ ಘಾಟ್ಗಳಿಗೆ ಹೋಗ್ತಾರೆ. ಇದನ್ನು ಅರ್ಧ ಕುಂಭ ಮತ್ತು ಮಹಾಕುಂಭಮೇಳ ಎಂದು ಹೆಸರಿಡಲಾಗಿದೆ. ಜಾತ್ರೆಯ ರೂಪದಲ್ಲಿ ಆಯೋಜಿಸಲಾಗಿದೆ. ವಾರಣಾಸಿಯಲ್ಲಿ ಪ್ರತಿ ವರ್ಷ ಅರ್ಧ ಕುಂಭಮೇಳವನ್ನು ನಡೆಸಲಾಗ್ತದೆ ಮತ್ತು ಪ್ರಯಾಗದ ಸಂಗಮದಲ್ಲಿ ಮಹಾಕುಂಭವನ್ನು ಆಯೋಜಿಸಲಾಗ್ತದೆ. ಈ ಮಹಾಕುಂಭವನ್ನು ಕ್ರಮವಾಗಿ ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ನ ಘಾಟ್ಗಳಲ್ಲಿ ಮಹಾಕುಂಭ ಹಬ್ಬವಾಗಿ ಆಚರಣೆ ಮಾಡಲಾಗ್ತದೆ. ಈ ಮಹಾಕುಂಭದಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಲಗಿ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ನಂಬಲಾಗ್ತದೆ. ಇನ್ನೊಂದು ಈ ಸಂಕ್ರಾಂತಿ ವಿಶೇಷ ಅಂತಂದರೆ ದಾನ ಮಾಡುವುದು. ವಿಶೇಷ ಪದ್ಧತಿಗಳು ಮತ್ತು ಸಂಸ್ಕೃತಿಗಳ ಪ್ರಕಾರ ಈ ಹಬ್ಬವನ್ನು ದೇಶದ ಪ್ರತಿಯೊಂದು ಭಾಗದಲ್ಲೂ ವಿಭಿನ್ನ ಹೆಸರುಗಳನ್ನೊಂದಿಗೆ ಆಚರಣೆ ಮಾಡಿದರೆ ಕೆಲವು ಕಡೆ ದಾನ ನೀಡುವ ಪದ್ಧತಿಯೂ ಕೂಡ ಇದೆ. ದೇಶದ ವಿವಿಧ ಭಾಗಗಳಲ್ಲಿ ದಾನವನ್ನು ವಿಶೇಷವಾಗಿ ನೀಡಲಾಗ್ತದೆ. ಉತ್ತರ ಪ್ರದೇಶದ ಉತ್ತರಾಖಂಡ ಮತ್ತು ಉತ್ತರಾಂಚಲ ಪ್ರಾಂತ್ಯಗಳಲ್ಲಿ ಬಡವರಿಗೆ ಬೇಳೆ, ಅಕ್ಕಿ ಮತ್ತು ಹಣವನ್ನು ದಾನ ಮಾಡಲಾಗ್ತದೆ. ಹೊರಗಿನಿಂದ ಬಂದ ಪುಣ್ಯಾತ್ಮರಿಗೆ ಜನರು ಅನ್ನದಾನ, ಧನ ಸಹಾಯವನ್ನು ಮಾಡ್ತಾರೆ. ಇತರ ರಾಜ್ಯಗಳಲ್ಲಿ ಈ ದಿನದಂದು ಬಡವರಿಗೆ ಆಹಾರ ನೀಡಿ ಅನ್ನದಾನವನ್ನು ಶ್ರೇಷ್ಠ ದಾನವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಈ ಹಬ್ಬದ ಉದ್ದೇಶವು ಉತ್ಪನ್ನದಲ್ಲಿ ಉತ್ಪತ್ತಿಯಾಗುವ ಬೆಳೆಗಳನ್ನು ಬಡವರಿಗೆ ಮತ್ತು ಸಂತರಿಗೆ ದಾನ ಮಾಡುವುದೆಂದರೆ ಮೂಲಕ ಈ ಹಬ್ಬವನ್ನು ಆಚರಿಸುವ ಇನ್ನೊಂದು ಪದ್ಧತಿ ಕೂಡ ನಮ್ಮಲ್ಲಿ ಐತಿ ಸ್ನೇಹಿತರೆ. ಹೀಗೆ ಭಾರತದಲ್ಲಿ ಹೆಚ್ಚು ವಿಜೃಂಭಣೆಯಿಂದ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಮಕರ ಸಂಕ್ರಾಂತಿ ಹಿಂದೂಗಳಿಗೆ ಮಹತ್ವವಾದ ಮತ್ತು ವಿಶಿಷ್ಟವಾದ ಒಂದು ಹಬ್ಬ ಅಂತಲೇ ಹೇಳಬೇಕು. ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಸೂರ್ಯನು ಸಂಕ್ರಮವಾಗಿ ಮಾಡುತ್ತದೆ. ಅಂದರೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯನ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಮಕರ ರಾಶಿಗೆ ಸೂರ್ಯನ ಬದಲಾವಣೆ ದೈವಿಕ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಈ ಹಬ್ಬವನ್ನು ಧರ್ಮಗ್ರಂಥಗಳಲ್ಲಿ ದೃಢತೆ, ಪೂಜೆ, ದಾನ ಮತ್ತು ತ್ಯಾಗಕ್ಕೆ ಮಂಗಳಕರ ಅಂತ ಪರಿಗಣನೆ ಮಾಡ್ತಾರೆ. ಮತ್ತು ಸೌರಚಕ್ರದೊಂದಿಗೆ ಜೋಡಿಸಲಾದ ಕೆಲವು ಹಿಂದೂ ಹಬ್ಬಗಳಲ್ಲಿ ಇದು ಪ್ರಮುಖವಾದದ್ದು, ವಿಶಿಷ್ಟವಾದದ್ದು ಮತ್ತು ವಿಶೇಷವಾದದ್ದು. ಇನ್ನು 2 ದಿನಗಳಲ್ಲಿ ಈ ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು ಸ್ನೇಹಿತರೆ. ನೀವು ಕೂಡ ಪೂಜೆ ಪೂಜೆಗಳನ್ನು ಮಾಡಿ, ಗಂಗಾ ಸ್ನಾನಗಳನ್ನು ಮಾಡಿ, ಒಳ್ಳೆಯದನ್ನು ಬೇಡಿಕೊಳ್ಳಿ, ಒಳ್ಳೆಯದನ್ನೇ ಮಾಡಿ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಂಕ್ರಾಂತಿ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ.